ನಮಸ್ಕಾರ ಸ್ನೇಹಿತರೆ, ಚಿನ್ನ ಖರೀದಿಸುವ ಪ್ಲಾನ್ ಇದೆಯಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಯಾಕೆಂದರೆ ಚಿನ್ನದ ಅಂಗಡಿಗೆ ಹೋಗಿ ಕೇವಲ ಇವತ್ತಿನ ಚಿನ್ನದ ರೇಟ್ ಎಷ್ಟು ಎಂದು ಕೇಳುವುದು ಮಾತ್ರ ಸಾಕಾಗುವುದಿಲ್ಲ. ನೀವು ಖರೀದಿಸುತ್ತಿರುವುದು 22 ಕ್ಯಾರೆಟ್ ಚಿನ್ನವೇ ಅಥವಾ 24 ಕ್ಯಾರೆಟ್ ಚಿನ್ನವೇ? ಅದರಲ್ಲಿ ಮೇಕಿಂಗ್ ಚಾರ್ಜಸ್ ಎಷ್ಟು, GST ಎಷ್ಟು ಮತ್ತು ನೀವು ಕೊಡುವ ಹಣಕ್ಕೆ ಸರಿಯಾದ ತೂಕದ ಮತ್ತು ಗುಣಮಟ್ಟದ ಚಿನ್ನ ಸಿಗುತ್ತಿದೆಯಾ? ಇವೆಲ್ಲವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಚಿನ್ನ ಖರೀದಿಸುವ ಮುನ್ನ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ 5 ಪ್ರಮುಖ ವಿಷಯಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಎಂದರೇನು? ಮೊದಲಿಗೆ ಹಲವರಿಗೆ ಇರುವ ದೊಡ್ಡ ಗೊಂದಲವನ್ನು ದೂರ ಮಾಡೋಣ. 24 ಕ್ಯಾರೆಟ್ ಚಿನ್ನ ಎಂದರೆ ಹೆಚ್ಚಿನ ಶುದ್ಧತೆಯ ಚಿನ್ನ. ಸಾಮಾನ್ಯವಾಗಿ 24 ಕ್ಯಾರೆಟ್ ಚಿನ್ನವನ್ನು 99 ಅಥವಾ 99.9 ಪ್ಯೂರಿಟಿ ಎಂದು ಗುರುತಿಸಲಾಗುತ್ತದೆ. ಇನ್ನೊಂದು ಕಡೆ 22 ಕ್ಯಾರೆಟ್ ಚಿನ್ನ ಎಂದರೆ ಶುದ್ಧ ಚಿನ್ನದ ಜೊತೆಗೆ ಬೇರೆ ಲೋಹಗಳ ಮಿಶ್ರಣವಿರುವ ಚಿನ್ನ. 22 ಕ್ಯಾರೆಟ್ ಚಿನ್ನವನ್ನು ಸಾಮಾನ್ಯವಾಗಿ 916 ಪ್ಯೂರಿಟಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಪ್ರಶ್ನೆ ಏನು? ಯಾವುದು ಉತ್ತಮ, 22K ಅಥವಾ 24 ಕ್ಯಾರೆಟ್ ಗೋಲ್ಡಾ? ಇದಕ್ಕೆ ಉತ್ತರ ನಿಮ್ಮ ಬಳಕೆಯ ಮೇಲೆ ಅವಲಂಬಿತವಾಗಿದೆ. ಆಭರಣಗಳಿಗಾಗಿ ಅನೇಕರು 22 ಕ್ಯಾರೆಟ್ ಚಿನ್ನವನ್ನು ಆಯ್ಕೆ ಮಾಡುತ್ತಾರೆ. ಹೆಚ್ಚಿನ ಶುದ್ಧತೆಯ ಚಿನ್ನವನ್ನು ನಾಣ್ಯ, ಬಾರ್ ಅಥವಾ ಇತರ ಉದ್ದೇಶಗಳಿಗೆ ಆಯ್ಕೆ ಮಾಡಬಹುದು. ಹಾಗಾಗಿ ಅಂಗಡಿಗೆ ಹೋಗುವ ಮೊದಲು ನೀವು ಯಾವ ಉದ್ದೇಶಕ್ಕಾಗಿ ಚಿನ್ನ ಖರೀದಿಸುತ್ತಿದ್ದೀರಾ ಎಂಬುದನ್ನು ಮೊದಲು ನಿರ್ಧರಿಸಿ. ಹಾಲ್ಮಾರ್ಕ್ ತಪ್ಪದೆ ಪರಿಶೀಲಿಸಿ. ಸ್ನೇಹಿತರೆ, ಇದು ಅತ್ಯಂತ ಮುಖ್ಯವಾದ ವಿಷಯ. ಚಿನ್ನದ ಆಭರಣ ಖರೀದಿಸುವಾಗ BIS ಹಾಲ್ಮಾರ್ಕ್ ಗುರುತು ಮತ್ತು ಸಂಬಂಧಿಸಿದ ಪ್ಯೂರಿಟಿ ಮಾರ್ಕ್ಗಳನ್ನು ಪರಿಶೀಲಿಸಿ. ಹಾಲ್ಮಾರ್ಕ್ ಎಂದರೆ ಚಿನ್ನದ ಶುದ್ಧತೆಗೆ ಸಂಬಂಧಿಸಿದ ಗುರುತಿನ ವ್ಯವಸ್ಥೆ. ಉದಾಹರಣೆಗೆ 22 ಕ್ಯಾರೆಟ್ ಎಂದರೆ 916, 18 ಕ್ಯಾರೆಟ್ ಎಂದರೆ 750. ಹೀಗೆ ಪ್ಯೂರಿಟಿಗೆ ಸಂಬಂಧಿಸಿದ ಗುರುತುಗಳು ಇರಬಹುದು. ಆದರೆ ಕೇವಲ 916 ಎಂದು ಇರುವುದನ್ನು ಮಾತ್ರ ನೋಡಿ ತೃಪ್ತಿ ಪಡಬೇಡಿ. ಆಭರಣದ ಮೇಲೆ ಇರುವ ಹಾಲ್ಮಾರ್ಕ್ ಮತ್ತು HUID ಮುಂತಾದ ವಿವರಗಳನ್ನು ಪರಿಶೀಲಿಸುವುದು ಉತ್ತಮ. ಖರೀದಿಸುವ ಮೊದಲು ಅಂಗಡಿಯವರಿಂದ ಈ ಬಗ್ಗೆ ಸ್ಪಷ್ಟವಾಗಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿ ಅಧಿಕೃತ BIS ಕೇರ್ ಆ್ಯಪ್ ಮೂಲಕ HUID ಪರಿಶೀಲಿಸುವ ಸೌಲಭ್ಯವೂ ಇದೆ. ಹೀಗಾಗಿ ಚಿನ್ನ ಖರೀದಿಸುವಾಗ ಹಾಲ್ಮಾರ್ಕ್ ಇದೆಯೇ ಎಂಬ ಪ್ರಶ್ನೆಯನ್ನು ತಪ್ಪದೆ ಕೇಳಿ. ಮೇಕಿಂಗ್ ಚಾರ್ಜಸ್ ಎಷ್ಟು? ಈಗ ಮೂರನೇ ಮತ್ತು ಅತ್ಯಂತ ಪ್ರಮುಖ ವಿಷಯ. ನೀವು ಚಿನ್ನದ ಬೆಲೆಯನ್ನು ಮಾತ್ರ ನೋಡಿ ಆಭರಣ ಖರೀದಿಸಿದರೆ ಸಾಕಾಗುವುದಿಲ್ಲ. ಯಾಕೆಂದರೆ ಜ್ಯುವೆಲರಿ ಖರೀದಿಸುವಾಗ ಮೇಕಿಂಗ್ ಚಾರ್ಜಸ್ ಕೂಡ ಸೇರಬಹುದು. ಒಂದು ಸರಳ ಉದಾಹರಣೆ ನೋಡೋಣ. ನೀವು ಒಂದು ಚಿನ್ನದ ಸರವನ್ನು ಖರೀದಿಸುತ್ತಿದ್ದೀರಾ ಎಂದುಕೊಳ್ಳಿ. ಅದರಲ್ಲಿರುವ ಚಿನ್ನದ ಬೆಲೆ ಒಂದು ಭಾಗ. ಆದರೆ ಆಭರಣವನ್ನು ವಿನ್ಯಾಸಗೊಳಿಸುವ ಮತ್ತು ತಯಾರಿಸುವ ವೆಚ್ಚಕ್ಕೆ ಸಂಬಂಧಿಸಿದ ಮೇಕಿಂಗ್ ಚಾರ್ಜಸ್ ಇನ್ನೊಂದು ಭಾಗ. ಈ ಮೇಕಿಂಗ್ ಚಾರ್ಜಸ್ ಅಂಗಡಿ ಮತ್ತು ಡಿಸೈನ್ಗೆ ಅನುಗುಣವಾಗಿ ಬದಲಾಗಬಹುದು. ಕೆಲವು ಅಂಗಡಿಗಳು ಮೇಕಿಂಗ್ ಚಾರ್ಜಸ್ ಅನ್ನು ಪರ್ಸೆಂಟೇಜ್ ರೂಪದಲ್ಲಿ ಹೇಳಬಹುದು. ಇನ್ನು ಕೆಲವು ಅಂಗಡಿಗಳು ಪ್ರತಿ ಗ್ರಾಮ್ಗೆ ನಿಗದಿತ ಮೊತ್ತ ಎಂದು ಹೇಳಬಹುದು. ಹಾಗಾಗಿ ಚಿನ್ನ ಖರೀದಿಸುವ ಮುನ್ನ ತಪ್ಪದೆ ಕೇಳಿ, ಮೇಕಿಂಗ್ ಚಾರ್ಜಸ್ ಎಷ್ಟು? ಇದು ಪರ್ಸೆಂಟೇಜ್ನ ಅಥವಾ ಪರ್ ಗ್ರಾಮ್ ಚಾರ್ಜಸ್ಸಾ? ಯಾವುದಾದರೂ ಡಿಸ್ಕೌಂಟ್ ಇದೆಯೇ? ಇವುಗಳನ್ನು ಕೇಳಿದರೆ ಬಿಲ್ನಲ್ಲಿ ಬರುವ ಒಟ್ಟು ಮೊತ್ತದ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗುತ್ತದೆ. ಬಿಲ್ ತಪ್ಪದೆ ತೆಗೆದುಕೊಳ್ಳಿ. ಸ್ನೇಹಿತರೆ, ಚಿನ್ನ ಖರೀದಿಸಿದ ನಂತರ ಬಿಲ್ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಬಿಲ್ನಲ್ಲಿ ಈ ವಿವರಗಳಿದೆಯಾ ಎಂದು ಪರಿಶೀಲಿಸಿ. ಚಿನ್ನದ ತೂಕ, ಪ್ಯೂರಿಟಿ ಅಥವಾ ಕ್ಯಾರೆಟ್, ಚಿನ್ನದ ದರ, ಮೇಕಿಂಗ್ ಚಾರ್ಜಸ್, ಇತರ ಅಪ್ಲಿಕೇಬಲ್ ಚಾರ್ಜಸ್, GST, ಒಟ್ಟು ಪಾವತಿಸಿದ ಮೊತ್ತ, ಎಲ್ಲ ವಿವರಗಳನ್ನು ಗಮನಿಸಿ. ಯಾಕೆಂದರೆ ಭವಿಷ್ಯದಲ್ಲಿ ನೀವು ಆಭರಣವನ್ನು ಮಾರಾಟ ಮಾಡಲು ಅಥವಾ ಎಕ್ಸ್ಚೇಂಜ್ ಮಾಡಲು ಬಯಸಿದಾಗ ಬಿಲ್ ಉಪಯುಕ್ತವಾಗಬಹುದು. ಅಲ್ಲದೆ ನಿಮ್ಮ ಖರೀದಿಗೆ ಸಂಬಂಧಿಸಿದ ಸರಿಯಾದ ದಾಖಲೆ ನಿಮ್ಮ ಬಳಿ ಇರುತ್ತದೆ. ಆದ್ದರಿಂದ ಬಿಲ್ ಬೇಡ ಎಂದು ಹೇಳಿ ಚಿನ್ನ ಖರೀದಿಸುವುದು ಒಳ್ಳೆಯ ಅಭ್ಯಾಸವಲ್ಲ. ಗೋಲ್ಡ್ ರೇಟ್ ಮಾತ್ರ ನೋಡಿ ತಕ್ಷಣ ಖರೀದಿಸಬೇಡಿ. ಈಗ 5ನೇ ಪ್ರಮುಖ ವಿಷಯ. ಪ್ರತಿದಿನ ಚಿನ್ನದ ಬೆಲೆ ಬದಲಾಗಬಹುದು. ಅದಕ್ಕಾಗಿ ಒಂದೇ ಅಂಗಡಿಯಲ್ಲಿ ರೇಟ್ ಕೇಳಿ ತಕ್ಷಣ ಖರೀದಿಸುವ ಬದಲು ಸಾಧ್ಯವಾದರೆ ಬೇರೆ ವಿಶ್ವಾಸ ಅಂಗಡಿಗಳ ದರ ಮತ್ತು ಚಾರ್ಜಸ್ಗಳನ್ನು ಹೋಲಿಸಿ. ಆದರೆ ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಿ, ಚಿನ್ನದ ರೇಟ್ ಕಡಿಮೆ ಎಂದು ಮಾತ್ರ ನೋಡಿ ನಿರ್ಧಾರ ಮಾಡಬೇಡಿ. ಯಾಕೆಂದರೆ
ಪ್ಯೂರಿಟಿ, ವೇಟ್, ಮೇಕಿಂಗ್ ಚಾರ್ಜಸ್, GST, ಅದರ್ ಚಾರ್ಜಸ್ ಇವೆಲ್ಲವೂ ನಿಮ್ಮ ಅಂತಿಮ ಬಿಲ್ ಮೇಲೆ ಪರಿಣಾಮ ಬೀರುತ್ತವೆ. ಹಾಗಾಗಿ ಸರಿಯಾದ ಪ್ರಶ್ನೆ 1 ಗ್ರಾಂ ಚಿನ್ನದ ರೇಟ್ ಎಷ್ಟು ಎಂದು ಮಾತ್ರವಲ್ಲ, ಬದಲಾಗಿ ಈ ಆಭರಣದ ಫೈನಲ್ ಬಿಲ್ ಎಷ್ಟು ಎಂಬುದನ್ನು ತಿಳಿದುಕೊಳ್ಳಿ. ತೂಕವನ್ನು ಪರಿಶೀಲಿಸುವುದು ಯಾಕೆ ಮುಖ್ಯ? ಚಿನ್ನದ ಆಭರಣವನ್ನು ಖರೀದಿಸುವಾಗ ಅದರ ಗ್ರಾಸ್ ವೇಟ್ ಮತ್ತು ನೆಟ್ ವೇಟ್ ಬಗ್ಗೆ ಕೇಳಿ ತಿಳಿದುಕೊಳ್ಳುವುದು ಉತ್ತಮ. ಕೆಲವು ಜ್ಯುವೆಲರಿಗಳಲ್ಲಿ ಕಲ್ಲುಗಳು ಅಥವಾ ಇತರ ಅಲಂಕಾರಿಕ ವಸ್ತುಗಳಿರಬಹುದು. ಹಾಗಾಗಿ ನೀವು ಪಾವತಿಸುತ್ತಿರುವ ಮೊತ್ತ ಯಾವ ತೂಕದ ಆಧಾರದ ಮೇಲೆ ಲೆಕ್ಕ ಹಾಕಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಕೇಳಿ. ಅಂಗಡಿಯವರು ನೀಡುವ ಬಿಲ್ ಅನ್ನು ನೋಡಿ ನಿಮಗೆ ಅರ್ಥವಾಗದಿದ್ದರೆ ಈ ಚಾರ್ಜ್ ಯಾವುದಕ್ಕೆ ಎಂದು ಕೇಳಲು ಹಿಂಜರಿಯಬೇಡಿ. ಚಿನ್ನ ಖರೀದಿ ಒಂದು ದೊಡ್ಡ ಹಣಕಾಸಿನ ನಿರ್ಧಾರವಾಗಿರುವುದರಿಂದ ಎಲ್ಲ ವಿವರಗಳನ್ನು ತಿಳಿದುಕೊಂಡು ಖರೀದಿಸುವುದು ಉತ್ತಮ. ಹಳೆಯ ಚಿನ್ನ ಎಕ್ಸ್ಚೇಂಜ್ ಮಾಡುವ ಮುನ್ನ ಸ್ನೇಹಿತರೆ, ಈಗ ಹಳೆಯ ಚಿನ್ನ ಕೊಟ್ಟು ಹೊಸ ಆಭರಣ ತೆಗೆದುಕೊಳ್ಳುವವರಿಗೆ ಒಂದು ಪ್ರಮುಖ ಮಾಹಿತಿ. ಹಳೆಯ ಚಿನ್ನವನ್ನು ಎಕ್ಸ್ಚೇಂಜ್ ಮಾಡುವಾಗ ಮೊದಲು ಅದರ ತೂಕವನ್ನು ಪರಿಶೀಲಿಸಿ. ನಂತರ ಪ್ಯೂರಿಟಿ ಪರೀಕ್ಷೆಯ ವಿಧಾನ ಏನು ಎಂದು ತಿಳಿದುಕೊಳ್ಳಿ. ಅದಾದ ನಂತರ ಎಕ್ಸ್ಚೇಂಜ್ ವ್ಯಾಲ್ಯೂ ಡಿಡಕ್ಷನ್, ಮೇಕಿಂಗ್ ಚಾರ್ಜಸ್, ಹೊಸ ಆಭರಣದ ಬೆಲೆ ಇವೆಲ್ಲವನ್ನು ಸ್ಪಷ್ಟವಾಗಿ ಕೇಳಿ. ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲು ಸಂಪೂರ್ಣ ಲೆಕ್ಕವನ್ನು ತಿಳಿದುಕೊಳ್ಳಿ. ಹಳೆಯ ಚಿನ್ನಕ್ಕೆ ಎಷ್ಟು ಮೌಲ್ಯ ನೀಡುತ್ತಿದ್ದಾರೆ ಮತ್ತು ಹೊಸ ಆಭರಣಕ್ಕೆ ನೀವು ಹೆಚ್ಚುವರಿಯಾಗಿ ಎಷ್ಟು ಪಾವತಿಸುತ್ತಿದ್ದೀರಾ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಚಿನ್ನ ಖರೀದಿಸುವಾಗ ಈ ತಪ್ಪುಗಳನ್ನು ಮಾಡಬೇಡಿ. ಈಗ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆ ನೋಡೋಣ. ತಪ್ಪು 1. ಕೆಲವು ಕಡಿಮೆ ರೇಟ್ ನೋಡಿ ಚಿನ್ನ ಖರೀದಿಸುವುದು. ಪ್ಯೂರಿಟಿ ಮತ್ತು ಹಾಲ್ಮಾರ್ಕ್ ಪರಿಶೀಲಿಸದೆ ಖರೀದಿಸುವುದು. ಮೇಕಿಂಗ್ ಚಾರ್ಜಸ್ ಕೇಳದೆ ಬಿಲ್ ಪಾವತಿಸುವುದು. ಬಿಲ್ ತೆಗೆದುಕೊಳ್ಳದೆ ಮನೆಗೆ ಬರುವುದು. ಹಳೆಯ ಚಿನ್ನ ಎಕ್ಸ್ಚೇಂಜ್ ಮಾಡುವಾಗ ಸಂಪೂರ್ಣ ಲೆಕ್ಕ ಕೇಳದೆ ಒಪ್ಪಿಕೊಳ್ಳುವುದು. ಈ 5 ತಪ್ಪುಗಳನ್ನು ತಪ್ಪಿಸಿದರೆ ಚಿನ್ನ ಖರೀದಿಸುವಾಗ ನಿಮಗೆ ಹೆಚ್ಚಿನ ಸ್ಪಷ್ಟತೆ ಸಿಗುತ್ತದೆ. ಚಿನ್ನ ಖರೀದಿಸುವ ಮುನ್ನ ಕ್ವಿಕ್ ಚೆಕ್ಲಿಸ್ಟ್. ಸ್ನೇಹಿತರೆ, ಈಗ ಈ ವಿಡಿಯೋವನ್ನು ಒಂದು ಸಣ್ಣ ಚೆಕ್ಲಿಸ್ಟ್ ಮೂಲಕ ಮುಗಿಸೋಣ. ಚಿನ್ನ ಖರೀದಿಸುವ ಮುನ್ನ 22 ಕ್ಯಾರೆಟ್ ಅಥವಾ 24 ಕ್ಯಾರೆಟ್ ಎಂದು ಪರಿಶೀಲಿಸಿ. ಹಾಲ್ಮಾರ್ಕ್ ಮತ್ತು ಪ್ಯೂರಿಟಿ ವಿವರಗಳನ್ನು ನೋಡಿ. ಮೇಕಿಂಗ್ ಚಾರ್ಜಸ್ ಎಷ್ಟು ಎಂದು ಕೇಳಿ. ವೇಟ್ ಮತ್ತು ಫೈನಲ್ ಬಿಲ್ ಪರಿಶೀಲಿಸಿ. GST ಮತ್ತು ಇತರ ಚಾರ್ಜಸ್ಗಳ ವಿವರ ನೋಡಿ. ಬಿಲ್ ತಪ್ಪದೆ ತೆಗೆದುಕೊಳ್ಳಿ. ಈ ಚೆಕ್ಲಿಸ್ಟನ್ನು ನೆನಪಿನಲ್ಲಿಟ್ಟುಕೊಂಡರೆ ಚಿನ್ನ ಖರೀದಿಸುವಾಗ ಹೆಚ್ಚು ತಿಳುವಳಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ನಡುವಿನ ವ್ಯತ್ಯಾಸ ಹಾಗೂ ಚಿನ್ನ ಖರೀದಿಸುವ ಮುನ್ನ ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಚಿನ್ನ ಖರೀದಿಸುವ ಮುನ್ನ ಕೇವಲ ರೇಟ್ ಮಾತ್ರ ನೋಡಬೇಡಿ. ಪ್ಯೂರಿಟಿ, ಹಾಲ್ಮಾರ್ಕ್, ಮೇಕಿಂಗ್ ಚಾರ್ಜಸ್, ವೇಟ್ ಮತ್ತು ಫೈನಲ್ ಬಿಲ್ ಈ ಎಲ್ಲವನ್ನು ಪರಿಶೀಲಿಸಿ. ಈ ಮಾಹಿತಿ ನಿಮ್ಮ ಕುಟುಂಬದವರಿಗೆ ಮತ್ತು ಚಿನ್ನ ಖರೀದಿಸುವ ಪ್ಲಾನ್ ಇರುವವರಿಗೆ ಉಪಯುಕ್ತವಾಗಬಹುದು. ಹಾಗಾಗಿ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿ, ಸರ್ಕಾರಿ ಯೋಜನೆಗಳು ಮತ್ತು ಕರ್ನಾಟಕದ ಪ್ರಮುಖ ಸುದ್ದಿಗಳಿಗಾಗಿ ಭಾಗ್ಯ ಡಿಜಿಟಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನೀವು 22 ಕ್ಯಾರೆಟ್ ಅಥವಾ 24 ಕ್ಯಾರೆಟ್ ಚಿನ್ನವನ್ನು ಹೆಚ್ಚು ಇಷ್ಟಪಡುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.